ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ಸೊಳ್ಳೆಗಳು ಯಾರ ಮನೆಯಲ್ಲಿ ತುಂಬಾ ಬರ್ತಿದೆ ನೋಡಿ. ಪ್ರತಿಯೊಬ್ಬರ ಮನೆಗೂ ಸೊಳ್ಳೆಗಳು ತುಂಬಾನೇ ಬರ್ತಿರುತ್ತೆ ನೋಡಿ. ಅದ್ರ ಕಚ್ಚೋದ್ರಿಂದ ನಮ್ಗೆ ತುಂಬಾನೇ ಜ್ವರಗಳು ಬರೋದಾಗ್ಬೋದು. ಈಗ ಡೆಂಗು ಜ್ವರ ಅಂತೂ ತುಂಬಾನೇ ಆಗ್ತಿದೆ ಸೊಳ್ಳೆ ಕಚ್ಚೋದ್ರಿಂದ. ನಾವು ಹೊರಗಡೆಯಿಂದ ತಂದು ಕೆಮಿಕಲ್ ಇರೋ ಪ್ರಾಡಕ್ಟ್ ನ ಬಳಸೋಕೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಅವ್ರ ಮನೆಯಲ್ಲೇ ನೋಡಿ ಯಾವ ತರ ಒಂದು ಸೊಳ್ಳೆಗಳು ಬರ್ತೀರಾ ನೋಡಿ. ಸೊಳ್ಳೆಗಳು ಕಚ್ಚೋದ್ರಿಂದ ನಮ್ಗೆ ತುಂಬಾನೇ ಇನ್ಫೆಕ್ಷನ್ ಆಗೋದಾಗ್ಬೋದು. ಅದು ಬೇರೆಯವ್ರಿಗೆಲ್ಲ ಕಚ್ಚಿ ಬಂದು ನಮ್ಗೆ ಕಚ್ಚೋದ್ರಿಂದ ಇನ್ಫೆಕ್ಷನ್ ಆಗುತ್ತೆ, ಅಥವಾ ಜ್ವರ ಬರುತ್ತೆ, ಇನ್ನ ಬೇರೆ ಬೇರೆ ಸಮಸ್ಯೆ ಎಲ್ಲ ಬರುತ್ತೆ ನೋಡಿ. ಅದರಿಂದ ನಾವು ಯಾವ ತರ ತಪ್ಪಿಸ್ಕೊಬಹುದು, ಅದಕ್ಕೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಯಾವ ತರ ನಾವು ಮದ್ದನ್ನ ರೆಡಿ ಮಾಡ್ಕೋಬಹುದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಫ್ರೆಂಡ್ಸ್, ಇದಕ್ಕೆ ಒಂದು ಈರುಳ್ಳಿ ಇದ್ರೆ ಸಾಕು, ಇನ್ನೇನು ಜಾಸ್ತಿ ಬೇಕಾಗಿಲ್ಲ ನಿಮ್ಗೆ. ಅದಾದ್ಮೇಲೆ ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಸ್ವಲ್ಪ ತಗೊಂಡಿದ್ದೀನಿ. ಆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಹಾಕೊಂಡ್ಬಿಟ್ಟು ಅದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಬಿಸಿ ಮಾಡ್ಕೊಳ್ತಾ ಇದೀನಿ. ಅದಕ್ಕೆ ಸ್ವಲ್ಪ ಬೇವಿನ ಎಲೆನ ನಾನು ಹಾಕೊಳ್ತಾ ಇದೀನಿ. ನೀವು ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳೋರು ಇನ್ನು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬಹುದು. ಅದಾದ್ಮೇಲೆ ನೋಡಿ, ಇದಕ್ಕೆ ಕರ್ಪೂರನ ಒಂದು 4-5 ಕರ್ಪೂರನ ಚೆನ್ನಾಗಿ ಪುಡಿ ಮಾಡಿ ಅದನ್ನ ಸಹ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದೀನಿ. ಸ್ವಲ್ಪ ಬಿಸಿ ಆದ್ಮೇಲೆ ಇದನ್ನ ಶೋಧಿಸ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಶೋಧಿಸ್ಕೊಂಡಿದ್ದಾದ್ಮೇಲೆ ಇದು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಹಾಗೆ ಬಿಟ್ಬಿಡಿ. ಅದಾದ್ಮೇಲೆ ನೀವು ಯಾವ್ದಾದ್ರು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಹುದು ನೋಡಿ. ಮಕ್ಕಳೆಲ್ಲ ಈಗ ಹೊರಗಡೆ ಆಟ ಆಡಕ್ಕೆ ಹೋಗ್ತಿರ್ತಾರೆ. ಮಕ್ಕಳು ಹೊರಗಡೆ ಆಡಕ್ಕೆ ಹೋದಾಗ ತುಂಬಾನೇ ಸೊಳ್ಳೆಗಳೆಲ್ಲ ಇರುತ್ತೆ. ಆ ಮಕ್ಕಳು ಆಚೆ ಹೋಗಾಗ ನೋಡಿ, ನೀವೇನಾದ್ರೂ ಈ ಎಣ್ಣೆನ ಹಚ್ಚಿ ಕಳಿಸಿದ್ದೆ ಆದ್ರೆ ಮಕ್ಕಳಿಗೆ ಒಂದು ಸೊಳ್ಳೆನೂ ಕಚ್ಚೋದಿಲ್ಲ ಫ್ರೆಂಡ್ಸ್. ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ. ನೋಡಿ, ಅದಾದ್ಮೇಲೆ ಇನ್ನ ಒಂದು ಅದಕ್ಕೆ ತೋರಿಸ್ಕೊಡ್ತೀನಿ ನೋಡಿ. ನಾನು ಈರುಳ್ಳಿ ತಗೊಂಡಿದ್ದೀನಿ. ಈ ಈರುಳ್ಳಿಯಲ್ಲಿ ಯಾವ ತರ ನೀವು ಮಾಡ್ಕೊಬಹುದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಈ ತರ ಮಾಡಿದ್ದಾದ್ರೆ ನಿಮ್ ಮನೆ ಹತ್ರ ಒಂದು ಸೊಳ್ಳೆನೂ ಇರೋದಿಲ್ಲ, ಮತ್ತೆ ಬರೋದು ಇಲ್ಲ ಫ್ರೆಂಡ್ಸ್. ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ. ನೋಡಿ, ಅದಾದ್ಮೇಲೆ ಈರುಳ್ಳಿ ಒಳಗಡೆ ಇರೋ ಪೂರ್ತಿ ನೋಡಿ ನಾನು ಈ ತರ ತೆಗಿತಾ ಇದ್ದೀನಿ. ನೀವು ಅಷ್ಟೇ ಒಂದ್ ಕಡೆಯಿಂದ ನೀಟಾಗಿ, ಅಂದ್ರೆ ಜಾಸ್ತಿ ಸ್ವಲ್ಪ ಹೋಲ್ ಮಾಡ್ಕೊಳ್ಳಿ. ಅದ್ರೊಳಗೆ ಎಣ್ಣೆ ಹಾಕಕ್ಕೆ ಆಗ್ಬೇಕು ಅಷ್ಟು ಹೋಲ್ ನೀವು ಮಾಡ್ಕೊಂಬಿಡಿ. ಈ ತರ, ಅಂದ್ರೆ ಈ ಈರುಳ್ಳಿ ಬತ್ತಿನ ನೀವೇನಾದ್ರೂ ಮನೆಯಲ್ಲಿ ಹಚ್ಚಿದೆ ಆದ್ರೆ ನಿಮ್ ಮನೆ ಅಕ್ಕಪಕ್ಕ ಸಹ ಸೊಳ್ಳೆ ಇರೋದಿಲ್ಲ ಫ್ರೆಂಡ್ಸ್. ಈ ಈರುಳ್ಳಿ ಸ್ಮೆಲ್ ಅಂದ್ರೆ ಮತ್ತೆ ಬೇವಿನ ಸೊಪ್ಪು ಸ್ಮೆಲ್ ಅಂದ್ರೆ ಸೊಳ್ಳೆಗಳಿಗೆ ಆಗೋದಿಲ್ಲ. ನೀವು ಸಂಜೆ ಹೊತ್ತು ಸೊಳ್ಳೆ ಬರೋ ಟೈಮಲ್ಲಿ ಏನಾದ್ರೂ ಈ ಈರುಳ್ಳಿಯಲ್ಲಿ ಆ ಬತ್ತಿನ ಹಚ್ಚಿದ್ದೆ ಆದ್ರೆ ನಿಮ್ ಮನೆ ಹತ್ರ ಒಂದು ಸೊಳ್ಳೆನೂ ಇರೋದಿಲ್ಲ ಫ್ರೆಂಡ್ಸ್. ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ. ನೋಡಿ, ಈರುಳ್ಳಿ ಒಳಗಡೆ ನಾನು ತೋರಿಸ್ತಿದ್ದೀನಲ್ಲ, ಈ ತರ ಒಳಗಡೆ ಪೂರ್ತಿ ಹೋಲ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ನಾವೀಗ ಯಾವ ಎಣ್ಣೆ ಮಾಡಿಟ್ಟಿದೀವೋ ಆ ಎಣ್ಣೆನ ನೀವು ಬಳಸ್ಬಿಟ್ಟು ನೋಡಿ. ನಾವು ಹಳೆ ಕಾಲದಲ್ಲೆಲ್ಲ ಏನ್ ಮಾಡ್ತಿದ್ರು, ಬೇವಿನ ಸೊಪ್ಪು ಹೊಗೆ ಹಾಕ್ತಿದ್ರು, ಯಾಕಂದ್ರೆ ಸೊಳ್ಳೆನ ಹೊಡ್ಸೋದಕ್ಕೆ. ಅದೇ ತರ ನೋಡಿ, ಈ ತರ ಒಂದು ಹೊಗೆ ಮನೆಯಲ್ಲಿದ್ರೆ ಈ ಸ್ಮೆಲ್ ಇರೋದ್ರಿಂದ ಮನೆಗೆ ಒಂದು ಸೊಳ್ಳೆನೂ ಬರೋದಿಲ್ಲ ಫ್ರೆಂಡ್ಸ್. ಈರುಳ್ಳಿ ಸ್ಮೆಲ್ ಆಗ್ಬೋದು, ಅಥವಾ ನೋಡಿ ಈ ಬೇವಿನ ಸೊಪ್ಪು ಸ್ಮೆಲ್ ಆಗ್ಬೋದು, ಮನೆಯಲ್ಲಿದ್ರೆ ಒಂದು ಸೊಳ್ಳೆನೂ ಬರೋದಿಲ್ಲ ನೋಡಿ. ಒಂದು ಮುಚ್ಚಳದ ಮೇಲೆ ನಾನು ಇಟ್ಕೊಂಡ್ಬಿಟ್ಟು, ನೀವು ಬೇಕಾದ್ರೆ ದೀಪದಲ್ಲಿ ಸಹ ಇದನ್ನ ಹಚ್ಬೋದು. ಬರೀ ಈರುಳ್ಳಿಯಲ್ಲೇ ಹಚ್ಬೇಕಂತ ಏನಿಲ್ಲ. ಆದ್ರೆ ಈರುಳ್ಳಿಯಲ್ಲಿ ಹಚ್ಚೋದ್ರಿಂದ ಈ ಸ್ಮೆಲ್ ಅಂದ್ರೆ ಸೊಳ್ಳೆಗಾಗೋದಿಲ್ಲ. ಅದಕ್ಕೋಸ್ಕರ ನಾನು ಈರುಳ್ಳಿನ ತಗೊಂಡಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಎಣ್ಣೆನ ನಾನು ಹಚ್ಕೊಂಡೆ. ಅಂದ್ರೆ ನಿಮ್ಮ ಮನೇಲಿ ಯಾವ್ದಾದ್ರು ಬತ್ತಿ ಇದ್ರೆ ಸ್ವಲ್ಪ ಚಿಕ್ಕ ಕಾಟನ್ ತಗೊಂಡು ಅದನ್ನ ಬತ್ತಿ ಮಾಡ್ಬಿಟ್ಟು ಅದ್ರಲ್ಲಿ ಇಟ್ಕೊಂಬಿಡಿ. ನಾವು ನಾರ್ಮಲ್ ಆಗಿ ದೀಪಕ್ಕೆ ಹಚ್ತೀವಲ್ಲ ಫ್ರೆಂಡ್ಸ್, ಅದೇ ತರ ಬತ್ತಿನ ಇದಕ್ಕೆ ಮಾಡಿ ಇಟ್ಕೊಳ್ಳೋಣ. ಇಟ್ಟಿದ್ದಾದ್ಮೇಲೆ ನೋಡಿ, ಈಗ ನಾವು ಏನ್ ಎಣ್ಣೆನ ಮಾಡಿಟ್ಟಿದೀವೋ ಅದನ್ನ ಸ್ವಲ್ಪ ಇದಕ್ಕೆ ಹಾಕೊಂಬಿಡಿ ನೋಡಿ. ಫ್ರೆಂಡ್ಸ್, ಇದನ್ನ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿಡಿ. ಮಕ್ಕಳ ಆಚೆ ಹೋಗುವಾಗ ಹಚ್ಚೋದ್ರಿಂದ, ಮತ್ತೆ ನೋಡಿ ಈ ತರ ಒಂದು ದೀಪನ ಮನೆಯಲ್ಲಿ ಹಚ್ಚೋದ್ರಿಂದ ಒಂದು ಸೊಳ್ಳೆನೂ ಬರೋದಿಲ್ಲ ಫ್ರೆಂಡ್ಸ್. ನೋಡಿ, ನಾನು ನಿಮ್ಮ ಮುಂದೆ ಹಚ್ಚಿ ತೋರಿಸ್ತಾ ಇದ್ದೀನಿ. ಈ ತರ ನೋಡಿ, ನೀವು ಸ್ವಲ್ಪ ಹಾಕೊಂಡ್ರೆ ಸಾಕು, ಜಾಸ್ತಿ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದ್ರೆ ದೀಪ ಒಂದ್ ವೇಳೆ ಎಣ್ಣೆ ಖಾಲಿ ಆಯ್ತು ಅಂದ್ರೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು, ಮತ್ತೆ ಇನ್ನೂ ಚೆನ್ನಾಗಿ ಉರಿಯುತ್ತೆ ನೋಡಿ. ಈ ತರ ಪೂರ್ತಿ ಬತ್ತಿಯಲ್ಲಿ ಹಾಕಿಟ್ಬಿಟ್ಟು, ಬತ್ತಿನ ಇಟ್ಬಿಟ್ಟು ಅದ್ರ ಮಧ್ಯೆ ಎಣ್ಣೆ ಹಾಕ್ಬಿಟ್ಟು ನೋಡಿ, ಈ ತರ ಒಂದು ಬತ್ತಿನ ನೀವು ಮನೆಯಲ್ಲಿ ಬೆಳಗೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಸೊಳ್ಳೆನೂ ಇರೋದಿಲ್ಲ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಅದೇ ತರ ನೋಡಿ, ನೆಕ್ಸ್ಟ್ ಟಿಪ್ಸ್ ನಾನು ಇದ್ರಲ್ಲೇ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಇದೇ ತರ ಸೇಮ್ ಒಂದು ಈರುಳ್ಳಿನ ನೀವು ಕಟ್ ಮಾಡ್ಕೊಂಬಿಡಿ, ಒಳಗಡೆ ಹೋಲ್ ಮಾಡಿದ್ದಾದ್ಮೇಲೆ ಈ ತರ ಒಂದು ಹತ್ತಿನ ನೀವು ತಗೊಂಬಿಡಿ ಫ್ರೆಂಡ್ಸ್. ಅದನ್ನ ಚಿಕ್ಕದಾಗಿ ಬತ್ತಿ ಮಾಡ್ಬಿಟ್ಟು, ನಿಮ್ಮ ಮನೆಯಲ್ಲಿ ಸಾಸಿವೆ ಎಣ್ಣೆ ಇರುತ್ತಲ್ವಾ ಫ್ರೆಂಡ್ಸ್, ಆ ಸಾಸಿವೆ ಎಣ್ಣೆನ ಇಟ್ಬಿಟ್ಟು ಏನಾದ್ರೂ ಬತ್ತಿ ಮಾಡಿ, ಈ ಬತ್ತಿನ ಮನೆಯಲ್ಲಿ ನೀವು ಬೆಳಗೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಸೊಳ್ಳೆನೂ ಬರೋದಿಲ್ಲ ಫ್ರೆಂಡ್ಸ್. ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ. ಯಾಕಂದ್ರೆ ಸಾಸಿವೆ ಎಣ್ಣೆ ಸ್ಮೆಲ್ ಅಂದ್ರೆ ಸೊಳ್ಳೆಗಳಿಗೆ ಆಗೋದಿಲ್ಲ. ಸಾಸಿವೆ ಎಣ್ಣೆ ಅದನ್ನ ಈರುಳ್ಳಿಯಲ್ಲಿಟ್ಟು ಹಚ್ಚೋದ್ರಿಂದ ಅದು ಸ್ಮೆಲ್ ಒಂಥರ ಇರುತ್ತೆ, ಆ ವಾಸನೆಗೆ ಸೊಳ್ಳೆಗಳೊಂದು ಬರೋದಿಲ್ಲ. ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಚಿಕ್ಕ ಮಕ್ಳಿರೋ ಮನೆಯಲ್ಲೆಲ್ಲ ಕೆಮಿಕಲ್ ಇರೋ ಪ್ರಾಡಕ್ಟ್ ಬಳಸೋದಕ್ಕಿಂತ ಈ ತರ ಮಾಡೋದ್ರಿಂದ ತುಂಬಾನೇ ಉಪಯೋಗ ಆಗ್ಬೋದು ನೋಡಿ. ಫ್ರೆಂಡ್ಸ್, ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ
ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅದೇ ಥರ ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.